ನಿಮ್ ಸಂಘ ಕೆಲಸ ಮಾಡ್ಲಿ ಅನ್ನುವಂತ ವಿನಂತಿ ಮಾಡ್ತೇನೆ. ಬಹುಶಃ ನಿಮ್ಮ ಸಂಘದ ಅಧ್ಯಕ್ಷರು ಕೂಡ ಇಲ್ಲೇ ಇದ್ದಾರೆ, ಹನುಮಂತರಾಜ್ ಅವರು. ಸೊ ಅವರು ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಏನೇನು ನಿಮ್ಮ ಇಲಾಖೆಯ ನೌಕರಿಗೆ ಅನುಕೂಲಗಳಾಗ್ತದೆ ಆ ಎಲ್ಲ ಕೆಲಸ ಮಾಡುವಂತ ವಿಚಾರದಲ್ಲಿ ನಾವು ಕೂಡ ಪ್ರಾಮಾಣಿಕವಾಗಿ ಕೈ ಜೋಡಿಸ್ತೇವೆ ಎನ್ನುವಂತ ಮಾತನ್ನ ಹೇಳ್ತೇವೆ. ಮನೆ 15% ಕೊಡ್ಸಿದ್ದೇವೆ, 7 ಪೇ ಕಮಿಷನ್ ಕೊಡ್ಸಿದ್ದೇವೆ. ಅದ್ರ ಜೊತೆ ಮನೆ ಯಾರಾದ್ರೂ ಎಂಪ್ಲಾಯೀಸ್ ಆನ್ ಡ್ಯೂಟಿನಲ್ಲಿ ಡೆತ್ ಆದ್ರೆ 1 ಕೋಟಿ ಪರಿಹಾರ ಕೊಡುವಂತ ಒಂದು ದೊಡ್ಡ ಯೋಜನೆ ಕೂಡ ಸರ್ಕಾರ ಒಪ್ಪಿಗೆ ಕೊಟ್ಟು ಈಗ ಆದೇಶ ಕೂಡ ಆಗಿದೆ ಅನ್ನೋದು ತಮ್ಗೆಲ್ಲ ಕೂಡ ಗೊತ್ತಿರುವಂತ ವಿಚಾರ. ಹೀಗೆ ಏನಾದ್ರು ಆದ್ರೆ ನೌಕರರಿಗೆ ಅನುಕೂಲ ಆಗುವಂತ ಕೆಲಸಗಳಾಗ್ತಾ ಇದೆ. ಆಮೇಲೆ ಹೆಲ್ತ್ ಸ್ಕೀಮ್ ಕೂಡ ಈ ಫೈನಲ್ ಸ್ಟೇಜ್ ಬಂದಿದೆ. ನೆನೆ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ್ರೆ 1 or 2 months ಅಲ್ಲಿ ನಾವೆಲ್ಲ ಎಂಪ್ಲಾಯೀಸ್ ಎಲ್ಲ ಫ್ಯಾಮಿಲಿಗೆ 100% ಯಾವುದೇ ಕಾಯಿಲೆ ಬಂದ್ರೆ ಯಾವುದೇ ಆಸ್ಪತ್ರೆಗೆ ಹೋದ್ರೆ ನಮ್ಮ ಫ್ಯಾಮಿಲಿ ಹಸ್ಬೆಂಡ್ ಅಂಡ್ ವೈಫ್ ಮಕ್ಕಳಿದ್ದಾರೆ 100% ಅದು 10 ಲಕ್ಷ ಅಲ್ಲ 20 lakhs ಬಿಲ್ ಆಗಲಿ ಫ್ರೀ ಟ್ರೀಟ್ಮೆಂಟ್ ಕೊಡುವಂತ ಯೋಜನೆ 1 or 2 months ಅಲ್ಲಿ 100ಕ್ಕೆ 100 ಜಾರಿಗೆ ಬರುತ್ತೆ. ಸರ್ಕಾರ ಈಗಾಗಲೇ ಕ್ಯಾಬಿನೆಟ್ ಡಿಸಿಷನ್ ಕೂಡ ತಗೊಂಡಿದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗ 7 ಪೇ ಆದ್ಮೇಲೆ ಇನ್ನ ಸೆಂಟ್ರಲ್ ಪೇ ಕಮಿಷನ್ ಕೂಡ ಹತ್ತಿರದಲ್ಲಿದ್ದೇವೆ. ಈಗಾಗಲೇ ಕೇಂದ್ರ ಸರ್ಕಾರ ಕಮಿಷನ್ ಕಾನ್ಸ್ಟಿಟ್ಯೂಟ್ ಮಾಡಿದೆ. ನಮ್ಮ 7 ಪೇ ಈಗಾಗಲೇ ಡಾಕ್ಟರ್ ಸುಧಾಕರ್ ಅವರು ಚೇರ್ಮನ್ ರೆಕಮೆಂಡ್ ಮಾಡಿದ್ದಾರೆ. ನೆಕ್ಸ್ಟ್ ಸೆಂಟ್ರಲ್ ಪೇ ಯಾವಾಗ ರಿವೈಸ್ ಆಗ್ತದೆ ಕರ್ನಾಟಕದಲ್ಲೂ ಕೂಡ ಕೇಂದ್ರ ಮಾದರಿ ವೇತನ ಕೊಡಬೇಕು ಅಂತ ಹೇಳಿ ಈಗಾಗಲೇ ಶಿಫಾರಸನ್ನ ಮಾಡಿದೆ. ಹಾಗಾಗಿ 2026 ಅಲ್ಲಿ ಅವ್ರು ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅದಾದ್ಮೇಲೆ 100ಕ್ಕೆ 100 ನಮ್ಮೆಲ್ಲ ಎಂಪ್ಲಾಯೀಸ್ಗೆ ಮತ್ತೆ ಒಂದು 30,000 to 40,000 ಸ್ಯಾಲರಿ 100ಕ್ಕೆ 100 ಜಾಸ್ತಿ ಆಗುತ್ತೆ. ಸೆಂಟ್ರಲ್ ಪೇ ಕಮಿಷನ್ ನಾವು ತಗೊಳ್ತೇವೆ ಅನ್ನುವಂತ ಮಾತನ್ನ ನಮಗೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾವು ಬಯಸ್ತೇವೆ. ಯಾಕಂದ್ರೆ ಲೋಕಸೇವಾ ಆಯೋಗದಲ್ಲಿ ಚಪ್ಪಾಳೆ ಜಾಸ್ತಿ ಇಲ್ಲ ಅಂದ್ರೆ ನಿಮ್ಗೇನು ಸೆಂಟ್ರಲ್ ಪೇ ಬೇಡ ಅಂತ ಅನ್ಸುತ್ತೆ. ನೀವು ಸೆಂಟ್ರಲ್ ತಗೊಳ್ತೀರಾ ಸ್ಟೇಟ್ ತಗೊಳ್ತೀರಾ? ಸ್ಟೇಟ್ ಅನ್ನ ನನಗೆ ಗೊತ್ತಿಲ್ಲ. ಏನಾದ್ರು ಸೆಂಟ್ರಲ್ ಇಲ್ಲ ಎಜಿ ಆಫೀಸ್ ಪಕ್ಕ ಇದೆ ಅಂತ ಹೇಳಿ ಏನ್ ಸೆಂಟ್ರಲ್ ತಗೊಳ್ತೀರಾ ಅಂತ ಹೇಳಿ ಅನ್ಸುತ್ತೆ. ಸೊ ಅದು ಕೂಡ ನಮ್ಮ ಜವಾಬ್ದಾರಿ ಇದೆ, ಅದನ್ನು ಕೂಡ ನಾವು ಮಾಡಿಸ್ತೇವೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟು ಸಂಘ ಸಂಘಟನೆ ಕಡೆಯಿಂದ ಮಾಡ್ತಾ ಇರುವಂತ ಕಾರ್ಯಕ್ರಮಗಳು. ಬಹುಶಃ ಕಳೆದ ವರ್ಷ ನಮ್ಗೆಲ್ಲ ತಾವೆಲ್ಲ ಬಹಳ ಜನ ಮಹಿಳಾ ನೌಕರಿದ್ದೀರಾ. ನೀವೇನಾದ್ರೂ ಕೂಡ ನಿಮ್ಮ ಮಕ್ಕಳನ್ನ ಕೇರ್ ಮಾಡ್ಲಿಕ್ಕೆ ರಜೆ ಇರಲಿಲ್ಲ. ಸೊ ಹಿಂದೆ 2022ರಲ್ಲಿ ನಾವು ಸರ್ಕಾರದ ಮೇಲೆ ಹೋರಾಟವನ್ನು ಮಾಡಿ ಮಹಿಳಾ ನೌಕರರಿಗೆ 6 ತಿಂಗಳ ಕಾಲ ಅವರ ಮಕ್ಕಳನ್ನ ಕೇರ್ ಮಾಡ್ಲಿಕ್ಕೆ ಶಿಶುಪಾಲನ ರಜೆ ಎನ್ನುವಂತ ಒಂದು ಹೊಸ ಆದೇಶವನ್ನು ಮಾಡಿದ್ವಿ. ಒಬ್ಬೊಬ್ಬರಿಗೆ 1 ಲಕ್ಷ ಸ್ಯಾಲರಿ ಇದೆ, 6 ಲಕ್ಷ ಸ್ಯಾಲರಿಯನ್ನು ಸರ್ಕಾರ ನಿಮ್ಗೆ ಉಳಿಸ್ದಂಗೆ ಬಟ್ ರಜೆನೂ ಕೂಡ ಕೊಟ್ಟಂಗೆ, ರಜೆಯನ್ನ ಕೊಟ್ಟು ನಿಮ್ಗೆ ಸ್ಯಾಲರಿಯನ್ನ ಕೊಟ್ಟು ನಿಮ್ಮ ಮಕ್ಕಳನ್ನ ಕೇರ್ ಮಾಡುವಂತ ಒಂದು ವಿಶೇಷವಾಗಿರುವಂತ ಆದೇಶವನ್ನ ನಿಮ್ಮ ಮಹಿಳಾ ನೌಕರಿ ತಂದಿರೋದು ನಿಮ್ಗೆಲ್ಲ ಕೂಡ ಗೊತ್ತಿರುವಂತ ವಿಚಾರ. ಈ ತರದ 25 ಸರ್ಕಾರಿ ಆದೇಶಗಳನ್ನ ಬಹುಶಃ ನಾವು ತಂದಿದ್ದೇವೆ. ಯಾರಾದ್ರೂ ನೌಕರ ಮೇಲೆ ಒಂದು ದೂರ ಅರ್ಜಿ ಬರೆದ್ರೆ ತನಿಖೆ ಮಾಡ್ತಾ ಇದ್ವಿ, ಬೇಸ್ಲೆಸ್ ಪಿಟಿಷನ್ಸ್. ಆ ತರದ ಬೇಸ್ಲೆಸ್ ಪಿಟಿಷನ್ಸ್ ಬಂದ್ರೆ ತನಿಖೆ ಮಾಡಬಾರ್ದು ಅನ್ನುವಂತ ಒಂದು ಐತಿಹಾಸಿಕ ತೀರ್ಮಾನ ಇರ್ಬೋದು. ಕೆಜೆಡಿ ಆನ್ಲೈನ್ ಅನ್ನುವಂಥದ್ದು ಇರ್ಬೋದು. ಕೋವಿಡ್ ಸಂದರ್ಭದಲ್ಲಿ ನಮ್ದೆಲ್ಲ 40% ಸ್ಯಾಲರಿ ಇಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದಾಗ ಒಂದು ಸಿಂಗಲ್ ಪೈ ಇಡೀ ದೇಶದಲ್ಲಿ ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಹಿಡಿದ್ರು ಕರ್ನಾಟಕದಲ್ಲಿ ಒಂದು ಸಿಂಗಲ್ ಪೈ ಕಟ್ ಮಾಡಿದ್ರೆ ಎಲ್ಲ ನೌಕರಿಗೂ ಕೂಡ 4-5 ಲಕ್ಷ ರೂಪಾಯಿ ಸ್ಯಾಲರಿ ಉಳಿಸುವಂತ ಕೆಲಸ ಕೂಡ ಮಾಡಿದ್ದು ಸಂಘಟನೆ. ಅಂದ್ರೆ ಒಂದು ಸಂಘ ಸರ್ಕಾರದ ನಡುವೆ ಒಂದು ಸಮನ್ವಯತೆಯನ್ನು ಸಾಧಿಸಿ ನಮ್ಮ ಹಕ್ಕುಗಳನ್ನ, ನಮ್ಮ ಬೇಡಿಕೆಗಳನ್ನ, ನಮ್ಮ ಸಮಸ್ಯೆಗಳನ್ನ ಉಳಿಸುವಂತ ಕೆಲಸವನ್ನ ಮಾಡಿರುವಂತದ್ದು ನಮ್ಗೆಲ್ಲ ಕೂಡ ಗೊತ್ತಿರುವಂತ ವಿಚಾರ. ಸೊ ಇಂಥ ಒಂದು ಸಂದರ್ಭದಲ್ಲಿ ತಾವೆಲ್ಲ ಕೂಡ ಮಹಿಳಾ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ತಾ ಇದ್ರೆ ಇವತ್ತು ಆದಿಶಕ್ತಿ, ದುಷ್ಟಶಕ್ತಿ, ಶಿಷ್ಟ ರಕ್ಷಕಿ ಎನ್ನುವಂತ ಮಾತನ್ನ ನಾವು ಕೇಳಿದಾಗ ಆದಿಶಕ್ತಿ ಯಾರು ಅಂದ್ರೆ ಅದು ಮಹಿಳಾ ದೇವತೆಯೇನೆ. ಯಾವ್ದೋ ಒಂದು ದುಷ್ಟಶಕ್ತಿ ಯಾರು ಅಂದ್ರೆ ಅದು ಮಹಿಳಾ. ಅಂದ್ರೆ ಎಲ್ಲ ಹೆಸರುಗಳು ಕೂಡ ಇವತ್ತು ಪವರ್ಫುಲ್ ದೇವತೆ ಯಾರಿದ್ದಾರೆ ಅಂದ್ರೆ ಅದು ಮಹಿಳೆ ಹೆಸರಿನಲ್ಲಿ ಇರೋದೇ ಬಹಳ ವಿಶೇಷ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ರಾಮಾಯಣ ಮಹಾಭಾರತದಲ್ಲಿ ಇವತ್ತೇನಾದ್ರೂ ಕೂಡ ರಾಮಾಯಣ ಮಹಾಭಾರತ ರಚನೆ ಆಗಿದೆ ಅಂದ್ರೆ ಅದಕ್ಕೆ ಸ್ಫೂರ್ತಿ ಯಾರು, ಅದಕ್ಕೆ ಶಕ್ತಿ ಯಾರು ಅಂದ್ರೆ ಅದು ಮಹಿಳೆಯರು ಅನ್ನುವಂಥದ್ದು ಇತಿಹಾಸದಲ್ಲಿ ನಮ್ಗೆಲ್ಲ ಕೂಡ ತಿಳಿದು ಬರ್ತದೆ. ಹಾಗಾಗಿ ಮಹಿಳೆಯರಿಗೆ ಸಮಾಜದಲ್ಲಿ ಸಾಕಷ್ಟು ಗೌರವಗಳು, ಅವಕಾಶ